Namaste everyone. In last class we studied about definition of a set, notation of a set and also representation of set. So in today's class we will study about what is an empty set. ಹೆಸರೇ ನೋಡಿ ಅಂತ ಹೇಳ್ತದೆ ಎಂಟಿ ಅಂತ ಹೇಳಿದರೆ ಖಾಲಿ ಹೌದಾ. ಸೊ ಹಾಗಾದರೆ ವಾಟ್ ಈಸ್ ಎಂಟಿ ಸೆಟ್? ಅ ಸೆಟ್ ವಿಚ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್ ಈಸ್ ಕಾಲ್ಡ್ ಆಸ್ ಎಂಟಿ ಸೆಟ್. ಸೊ ವಾಟ್ ಈಸ್ ಎಂಟಿ ಸೆಟ್? ಅ ಸೆಟ್ does not contain any element. So such a set is called as empty set. So notation for empty set is phi or just a flower bracket bardre ಆಯಿತು. ಸೊ ಇನ್ ಬಿಟ್ವೀನ್ ಯಾವುದೇ ಎಲಿಮೆಂಟ್ ಬರೀಲಿಕ್ಕಿಲ್ಲ. ಸೊ ಜಸ್ಟ್ ಫ್ಲವರ್ ಬ್ರಾಕೆಟ್ ಬರೆದ್ರೆ ಇಟ್ ಇಸ್ ನೋಟೇಷನ್ ಫಾರ್ ಎಂಟಿ ಸೆಟ್ ಆರ್ ಯಾವುದು ಸಿಂಬಲ್ phi. So is it clear? So I will write one example. A is equal to set of all x such that x belongs to n. What is n? Set of natural numbers and 2 less than x less than 3. ಇದು ಯಾವ ಫಾರ್ಮಲ್ಲಿದೆ ಸೆಟ್? ಸೆಟ್ ಬಿಲ್ಡರ್ ಫಾರ್ಮ್ ಕರೆಕ್ಟಾ. ಸೊ ಏನು ಕೊಟ್ಟಿದ್ದಾರೆ? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಾಟ್ ಎಕ್ಸ್ ಬಿಲಾಂಗ್ಸ್ ಟು ಏನು ಹೇಳಿದ್ರೆ ಅಂತ ಎಕ್ಸ್ ಇಸ್ ಅನ್ ಎಲಿಮೆಂಟ್ ಆಫ್ ನ್ಯಾಚುರಲ್ ನಂಬರ್ಸ್, ಅಂದರೆ ಎಕ್ಸ್ ಮಸ್ಟ್ ಬಿ ಅ ನ್ಯಾಚುರಲ್ ನಂಬರ್. ಆ್ಯಂಡ್ ವಾಟ್ ಈಸ್ ದ ಒನ್ ಮೋರ್ ಕಂಡೀಷನ್? ಎಕ್ಸ್ ಲೈಸ್ ಬಿಟ್ವೀನ್ 2 and 3. ಈಗ ನಂಬರ್ ಲೈನ್ ತಗೊಂಡ್ರೆ ಇಲ್ಲಿ 1 2 3 ತಗೊಳ್ತಾನೆ. ಈಗ 2 ಮತ್ತು 3ಯ ಇನ್ ಬಿಟ್ವೀನ್ ಯಾವುದಾದ್ರು ನ್ಯಾಚುರಲ್ ನಂಬರ್ ಇದೆಯಾ? ಇಲ್ಲಲ್ಲ. ಸೊ 2 ಮತ್ತು 3 ಎರಡು ನ್ಯಾಚುರಲ್ ನಂಬರ್ಸ್. ಇನ್ ಬಿಟ್ವೀನ್ 2 and 3 ದೇರ್ ಇಸ್ ನೋ ನ್ಯಾಚುರಲ್ ನಂಬರ್, ಸರಿಯಾ? ಸೊ ಹಾಗಾದರೆ ಯಾವುದಾದ್ರೂ ಎಲಿಮೆಂಟ್ ಬಿಲಾಂಗ್ ಆಗ್ತದ ಸೆಟ್ಟಿಗೆ? ಇಲ್ಲ. ಸೊ ಹಾಗಾದರೆ ದಿಸ್ ಸೆಟ್ ಈಸ್ ಎಂಟಿ. ಸೊ ದಿಸ್ ಈಸ್ ಒನ್ ಎಕ್ಸಾಂಪಲ್ ಆಫ್ ಎಂಟಿ ಸೆಟ್. ಸೊ ಕ್ಲಿಯರ್ ಆಗ್ತಾ ಉಂಟಲ್ಲ? ಸೊ ಅ ಸೆಟ್ ಡಸ್ ನಾಟ್ ಕಂಟೈನ್ ಎನಿ ಎಲಿಮೆಂಟ್ is called as empty set, and these two are the notations. So clear aita? I will write one more example. Let B is equal to set of all x such that x is a even prime number greater than 2. So B ಏನು ಕೊಟ್ಟಿದ್ದಾರೆ? set of all x such that x is even prime number which is greater than 2. ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ 2 is the only even prime, ಹೌದಾ? ಸೊ ಹಾಗಾದರೆ ಗ್ರೇಟರ್ ದ್ಯಾನ್ 2 there is no even prime. ಹಾಗಾದರೆ again this is also an example of empty set. So clear aitalla? So a set which does not contain any element. So such a set is called as empty set. So clear? Now I will consider some more examples. Let A is equal to, or A is set of all even natural numbers less than 100. A is set of all even natural numbers less than 100. So what are the elements? Here 2 4 6 8, so on up to less than 100, so even up to 98, ಕರೆಕ್ಟಾ? ಹೀಗೆ ಇರಲಿ. ಇನ್ನೊಂದು ಎಕ್ಸಾಂಪಲ್ ಬರೀತಾನೆ. B set of all books
ಇನ್ ಲೈಬ್ರರಿ. ಸೊ ಲೈಬ್ರರಿಯಲ್ಲಿರುವ ಎಲ್ಲ ಬುಕ್ಸಿನ ಸೆಟ್. ಈಗ ಈ ಎರಡೂ ಸೆಟ್ಟನ್ನು ನೋಡಿ, ಫಸ್ಟ್ ಒನ್ ಸೆಟ್ ಆಫ್ ಆಲ್ ಈವನ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ 100. ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸನ್ನು ಕೌಂಟ್ ಮಾಡ್ಬೋದಾ? ಮಾಡ್ಬೋದು, ಹೌದಾ? 1 2 3 ಆ್ಯಂಡ್ ಅಪ್ ಟು ನಮಗೆ ಗೊತ್ತುಂಟು, ಎಲ್ಲಿವರೆಗೆ ಗೊತ್ತುಂಟು. ಸೊ ಯು ಕ್ಯಾನ್ ಕೌಂಟ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಸೆಟ್. ಸಿಮಿಲರ್ಲಿ ಸೆಟ್ ಬಿ ನೋಡಿ, ಸೆಟ್ ಆಫ್ ಆಲ್ ಬುಕ್ಸ್ ಇನ್ ಅ ಲೈಬ್ರರಿ. ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಲೈಬ್ರರಿಯನ್ನು ಕನ್ಸಿಡರ್ ಮಾಡಿದರೆ ಅಲ್ಲಿರುವ ನಂಬರ್ ಆಫ್ ಬುಕ್ಸನ್ನು ಕೌಂಟ್ ಮಾಡ್ಬೋದಾ? ಮಾಡ್ಬೋದು, ಹೌದಾ? ಸೊ ಈ ಎರಡೂ ಎಕ್ಸಾಂಪಲಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಕೌಂಟ್ ಮಾಡಲಿಕ್ಕೆ ಆಗ್ತದೆ, ಕರೆಕ್ಟಾ? ಸರಿಯಾ? ಸೊ ಹಾಗಾದರೆ a set which is empty or contains definite number of elements is called as a finite set. So what is the definition? A set which is empty or contains definite number of elements is called finite. Otherwise the set is called as infinite. So ಇಲ್ಲಿ empty ಇದ್ರೂ ಕೂಡ ಯಾಕೆ ಫೈನೈಟ್ ಆಗ್ತದೆ? ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸೆಟ್ ಇಸ್ 0 ಬರ್ತದೆ, ಸರಿಯಾ? ನೆಕ್ಸ್ಟ್ ಅ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್, ಅಂದರೆ ಅಲ್ಲಿರುವ ಎಲಿಮೆಂಟ್ಸನ್ನು ಕೌಂಟ್ ಮಾಡಲಿಕ್ಕೆ ಆಗ್ತದೆ ಅಂತಾದರೆ that set is finite. Otherwise the set is infinite. So infinite ಸೆಟ್ಟಿಗೆ ಎಕ್ಸಾಂಪಲ್ ಕೊಡ್ಬೋದಾ? ಕೊಡ್ಬೋದು. ಯಾವುದು? ಕ್ಯಾಪಿಟಲ್ ಎನ್ ಬರಿಬೋದಾ? ಸೊ ಇಟ್ ಈಸ್ ಅನ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್. ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ಎನ್? 1 2 3 4 5 so on, ಹೌದಾ? ಸೊ ಈ 3 ಡಾಟ್ಸ್ ಏನು ಇಂಡಿಕೇಟ್ ಮಾಡ್ತದೆ? ಇಲ್ಲಿ ನೆಕ್ಸ್ಟ್ ಯಾವುದೇ ಎಂಡ್ ಎಲಿಮೆಂಟ್ ಇಲ್ಲದಿದ್ದರೆ ದಿಸ್ ಸೆಟ್ ರೆಪ್ರೆಸೆಂಟ್ಸ್ ಇನ್ಫೈನೈಟ್ ಸೆಟ್. ಹಾಗೆಂತೇಳಿ ಎಲ್ಲ ಇನ್ಫೈನೈಟ್ ಸೆಟ್ಟನ್ನು ರೋಸ್ಟರ್ ಫಾರ್ಮಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸನ್ನು ಯಾಕೆ ರೋಸ್ಟರ್ ಫಾರ್ಮಲ್ಲಿ ಬರೀಲಿಕ್ಕೆ ಆಗೋದಿಲ್ಲ? ರೋಸ್ಟರ್ ಫಾರ್ಮ್ ಹೇಳಿದರೆ ಯು ಹ್ಯಾವ್ ಟು ಲಿಸ್ಟ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್, ಕರೆಕ್ಟಾ? ಸೊ ರಿಯಲ್ ನಂಬರಲ್ಲಿ ಯಾವುದೇ ಎಲಿಮೆಂಟನ್ನು ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸಲ್ಲಿ ಹೋಗೋದಿಲ್ಲ, ಹೌದಾ? ಈಗ ನಾನು ಸೆಟ್ಟಲ್ಲಿ 1 ಆದ ನಂತರ 2 ಬರೆದ್ರೆ ಇನ್ ಬಿಟ್ವೀನ್ 1 ಆ್ಯಂಡ್ 2 ದೆರ್ ಆರ್ ಇನ್ಫೈನೈಟ್ಲಿ ಮೆನಿ ರಿಯಲ್ ನಂಬರ್ಸ್. ಅದೇ 1 ಮತ್ತು 1.5 ತಗೊಂಡ್ರು ಇನ್ ಬಿಟ್ವೀನ್ 1 ಮತ್ತು 1.5 ಮಿಡ್ಲಲ್ಲಿ ಸೋ ಮೆನಿ ರಿಯಲ್ ನಂಬರ್ಸ್ ಆರ್ ದೇರ್, ಹೌದಾ? ಸೊ ಆದ ಕಾರಣ ಆರನ್ನು ಯಾವುದು ನಿಮ್ಮ ರೋಸ್ಟರ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೆನಪಿಟ್ಕೊಳ್ಳಿ. ಸೊ ವಾಟ್ ಈಸ್ ಫೈನೈಟ್ ಸೆಟ್? ಅ ಸೆಟ್ ವಿಚ್ ಈಸ್ ಐದರ್ ಎಂಪ್ಟಿ ಆರ್ ಇಟ್ ಕಂಟೈನ್ಸ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಆಲ್ರೆಡಿ ಎಕ್ಸಾಂಪಲ್ ಬರ್ತಿದ್ದೇನೆ, ಹೌದಾ? Suppose A is a given set. Suppose A is a given set, then n of A is number of elements in set A. So A ಒಂದು ಸೆಟ್ ಆದರೆ n of A ಹೇಳಿದರೆ ಇಟ್ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿ ಸೆಟ್ A. ಸೊ ನಿಮ್ಮ ಫೈನೈಟ್ ಸೆಟ್ ತಗೊಳ್ಳೋದಿದ್ರೆ ಒಂದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ 0 ಇರಬೇಕು. ಎಂಟಿ ಸೆಟ್ ಆದರೆ 0. ಅದೇ ಇಟ್ ಕಂಟೈನ್ಸ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್ ಆದರೆ ಇಟ್ ಮಸ್ಟ್ ಬಿ ಅ ಫೈನೈಟ್ ನಂಬರ್. ಸೊ ಯಾವುದೋ ಒಂದು ನಂಬರ್ ಗೊತ್ತಿರಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ಟನ್ನು ಕೌಂಟ್ ಮಾಡಿ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಸೆಟ್ಟಲ್ಲಿ ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಆಗ್ತದೆ ಅಂತ ಆದರೆ ದ್ಯಾಟ್ ಸೆಟ್ ಈಸ್ ಕಾಲ್ಡ್ ಆಸ್ ಫೈನೈಟ್ ಸೆಟ್. ಸೊ ಕ್ಲಿಯರ್ ಆಯಿತಾ? ಸೊ ಫೈನೈಟ್ ಸೆಟ್ ಮತ್ತು ಇನ್ಫೈನೈಟ್ ಸೆಟ್. ಆ್ಯಂಡ್ ಸಪೋಸ್ ಎ ಈಸ್ ಅ ಸೆಟ್, ದೆನ್ ಎನ್ ಆಫ್ ಎ ಈಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಅ ಸೆಟ್ ಎ. ನೆಕ್ಸ್ಟ್ next type is equal set.
Suppose consider two set A and B. So A equal to B ಅಂತ ಹೇಳಬೇಕಿದ್ರೆ ಸೊ ಯಾವಾಗ A equal to B ಹೇಳ್ಬೋದು, when both A and B have exactly the same elements. ಸೊ A ಮತ್ತು B ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಇರಬೇಕು. ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಬರೀ ನಂಬರ್ ಈಕ್ವಲ್ ಇದ್ದರೆ ಸಾಕಾಗೋದಿಲ್ಲ, ದ ಎಲಿಮೆಂಟ್ಸ್ ಸೇಮ್ ಇರಬೇಕು. ಸೊ ಎ ಅಲ್ಲಿ ಯಾವುದೆಲ್ಲ ಎಲಿಮೆಂಟ್ ಪ್ರೆಸೆಂಟ್ ಇದೆ ಸೇಮ್ ಎಲಿಮೆಂಟ್ಸ್ ಎಲ್ಲಿ ಇರಬೇಕು, ಬಿ ಅಲ್ಲಿ ಇರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಸೇ ದಟ್ ದ ಗಿವನ್ ಟೂ ಸೆಟ್ಸ್ ಆರ್ equal sets. So if A and B have exactly the same elements, then we can say that A equal to B. So ಯಾವುದಾದ್ರು ಒಂದು ಎಲಿಮೆಂಟ್ ಸೇಮ್ ಇಲ್ಲ, ಡಿಫ್ರೆಂಟ್ ಇದೆ ಹೇಳಿದರೆ ಏನು ಬರಿಬೇಕು ಅದನ್ನು, A not equal to B. I will write one example. Consider A is equal to set 1 to 3. And take another example B, set of all x such that x belongs to n and 0 less than x less than 4. So ಈಗ A ಮತ್ತು B ನೋಡಿ, A ಅಲ್ಲಿರುವ ಎಲಿಮೆಂಟ್ಸ್ ಯಾವುದೆಲ್ಲ 1 2 3. B ಅನ್ನು ಯಾವ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಇಟ್ ಈಸ್ ಇನ್ ದಿ ಸೆಟ್ ಬಿಲ್ಡರ್ ಫಾರ್ಮ್. ಸೊ ಇದನ್ನು ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಬೋದು, ಹೌದಾ. ಕಂಡೀಷನ್ ನೋಡಿ ಯಾವುದು, x is a natural number and also x lies between 0 and 4. So in between 0 ಮತ್ತು 4 ಅಲ್ಲಿ ಬರುವ ನ್ಯಾಚುರಲ್ ನಂಬರ್ಸ್ ಯಾವುದೆಲ್ಲ, 1 2 3, ಕರೆಕ್ಟಾ. ಈಗ ನೋಡಿ ಎ ಅಲ್ಲಿರುವ ಎಲಿಮೆಂಟ್ಸ್ ಎಷ್ಟು, n of A equal to 3. Again number of elements in the B is also 3. Again compare these elements. So 1 belongs to A, 1 belongs to B, again 2 belongs to A, 2 belongs to B, now 3 belongs to A, 3 belongs to B. So ಇರುವ ಮೂರು ಎಲಿಮೆಂಟ್ಸ್ ಸೇಮ್ ಇದೆ, ಹೌದಾ. ಸೊ ಇನ್ ದಿಸ್ ಕೇಸ್ ವಿ ಕ್ಯಾನ್ ರೈಟ್ A equal to B. ಸೊ ಇಲ್ಲಿ ಆರ್ಡರ್ ಇಂಪಾರ್ಟೆಂಟ್ ಆಗೋದಿಲ್ಲ. ಈ 1 2 3 ಅನ್ನು 2 1 3 ಬರೆದ್ರೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಎಲಿಮೆಂಟ್ಸ್ ಸೇಮ್ ಇದ್ರಾಯಿತು. ಸೊ A equal to B. ಅದೇ ಸೇಮ್ A ಬರೀತೇನೆ, ಯಾವುದು, A is equal to 1 2 3 and B 2 4 5 ಬರೀತೇನೆ. ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಸೇಮ್ ಉಂಟು, ಹೌದಾ. ಹಿಯರ್ n of A ಕೂಡ 3 ಇದೆ, n of B ಕೂಡ 3 ಇದೆ. ಬಟ್ A ಮತ್ತು ಬಿಗೆಲ್ಲಿರುವ ಎಲಿಮೆಂಟ್ಸ್ ಎಕ್ಸಾಕ್ಟ್ಲಿ ಸೇಮಾ ಅಲ್ಲ. ಇಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಇರೋದು ಯಾವುದು, 2 ಮಾತ್ರ. 1 3 4 5 ಎಲ್ಲ ಡಿಫ್ರೆಂಟ್ ಇದೆ, ಹೌದಾ. ಸೊ ಈ ಕೇಸಲ್ಲಿ ಏನು ಬರೀಬೇಕು, A ಈಸ್ ನಾಟ್ ಈಕ್ವಲ್ ಟು ಬಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಈಕ್ವಲ್ ಇದ್ದರೆ ಸಾಕಾಗೋದಿಲ್ಲ, ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸೇ ಇರಬೇಕು. ಸೊ ದೆನ್ ಓನ್ಲಿ ವಿ ಕ್ಯಾನ್ ಸೇ ದಟ್ A and B ಆರ್ ಈಕ್ವಲ್ ಸೆಟ್. Otherwise it is unequal set. Now we will do the problems. The first question, which of the following are examples of empty set. ಸೊ ಕೊಟ್ಟಿರುವ ಸೆಟ್ಗಳಲ್ಲಿ ಯಾವುದು ಎಂಪ್ಟಿ ಸೆಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರಾಯ್ತು. ಸೊ ಫಸ್ಟ್ ಕ್ವಶನ್, ಸೆಟ್ ಆಫ್ ಆಲ್ ಆಡ್ ನ್ಯಾಚುರಲ್ numbers divisible by 2. ಸೊ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಸೆಟ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2. ಆಲ್ರೆಡಿ ಗೊತ್ತಿದೆ ನಮಗೆ, ಯಾವುದೇ ಒಂದು ನಂಬರ್ 2 ಇಂದ ಡಿವೈಡ್ ಆಗಿ ಹೋಗಬೇಕು ಅಂತಾದರೆ ದಟ್ ನಂಬರ್ ಮಸ್ಟ್ ಬಿ ಈವನ್ ನಂಬರ್, ಸರಿಯಾ.
ಕರೆಕ್ಟಾ ಹೌದಾ. ಬಟ್ ಇಲ್ಲಿ ಕೊಟ್ಟಿರೋದೆಂತ ಸೆಟ್ ಆಫ್ ಆಲ್ ಆಡ್ ನ್ಯಾಚುರಲ್ ನಂಬರ್ ಡಿವಿಸಿಬಲ್ ಬೈ 2. ಸಿ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳುವಾಗ ಯಾವುದೆಲ್ಲ ಬರೋದು 3 1 3 5 ಸೊ ಆನ್ ಹೌದಾ. ಇಲ್ಲಿ ಇರುವ ಯಾವುದಾದ್ರೂ ಎಲಿಮೆಂಟ್ 2 ಇಂದ ಡಿವೈಡ್ ಆಗಿ ಹೋಗ್ತದಾ ಇಲ್ಲ ಸರಿಯಾ. ಹಾಗಾದರೆ ಕೊಟ್ಟಿರುವ ಸೆಟ್ಟಲ್ಲಿ ಯಾವುದಾದ್ರೂ ಎಲಿಮೆಂಟ್ಸ್ ಉಂಟಾ ಇಲ್ಲ. ಸೊ ಹಾಗಾದರೆ ದಿಸ್ ಸೆಟ್ ಈಸ್ an empty set. So first one is an example of empty set. ಅರ್ಥ ಆಗ್ತಾ ಇದೆ ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ set of even prime numbers. Set of even prime numbers. ಆಲ್ರೆಡಿ ಹೇಳಿದೆ ಗೊತ್ತುಂಟು ನಮಗೆ. What is even prime number? 2 is the only even prime number. So ಕೊಟ್ಟಿರುವ set is same as it is the set containing element 2. correct? ಹಾಗಾದರೆ what is the element present in this set? It is the element 2. ಹಾಗಾದರೆ given set ಏನಾಗಬೇಕು it is a non-empty set. So answer is the given set is a non-empty set. Okay, it contains one element that is 2. So next one, question number 3. Set of all x such that x is a natural number and x less than 5 and x greater than 7. ಸೊ ಈಗ ಸೆಟ್ ನೋಡಿ ಏನು ಕೊಟ್ಟಿದ್ದಾರೆ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ ಅದರ್ ಕಂಡೀಷನ್ ಈಸ್ ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 5 ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 7. ಈಗ ನಂಬರ್ ಲೈನ್ ನೋಡೋದಿದ್ರೆ 4 5 6 7 8 ಕೊಟ್ಟಿರುವ ಕಂಡೀಷನ್ ಎಂತ ಎಕ್ಸ್ ಮಸ್ಟ್ ಬಿ ಅ ನ್ಯಾಚುರಲ್ ನಂಬರ್ ಎಟ್ ದ ಸೇಮ್ ಟೈಮ್ ಎಕ್ಸ್ ವ್ಯಾಲ್ಯೂ ಮಸ್ಟ್ ಬಿ ಲೆಸ್ ದ್ಯಾನ್ 5. ಸೊ 5ಗಿಂತ ಕಡಿಮೆ ಇರಬೇಕು. ಎಟ್ ದ ಸೇಮ್ ಟೈಮ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 7. ಸೊ ಎಕ್ಸ್ ವ್ಯಾಲ್ಯೂ 5ಗಿಂತ ಕಡಿಮೆ 7ಗಿಂತ ಜಾಸ್ತಿ. ಈಸ್ ಇಟ್ ಪಾಸಿಬಲ್? ಎಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ 5 ಆ್ಯಂಡ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 7 ಎಟ್ ದ ಸೇಮ್ ಟೈಮ್ ಈ ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಕ್ಕೆ ಚಾನ್ಸ್ ಉಂಟಾ? 5ಗಿಂತ ಕಡಿಮೆ 7ಗಿಂತ ಜಾಸ್ತಿ ಆ್ಯಂಡ್ ಇಟ್ ಮಸ್ಟ್ ಬಿ ಅ ನ್ಯಾಚುರಲ್ ನಂಬರ್ ಇಲ್ಲಲ್ಲ. ಸೊ ದೆರ್ ಈಸ್ ನೋ ಸಚ್ ಎಲಿಮೆಂಟ್. ಸೊ ದ ಗಿವನ್ ಸೆಟ್ ಈಸ್ ಎಂಪ್ಟಿ ಸೆಟ್. ಕ್ವಶನ್ ನಂಬರ್ 4. ಸೆಟ್ ಆಫ್ ಆಲ್ ವೈ. ಇಲ್ಲಿ ಎಕ್ಸೇ ಬರಿಬೇಕಾಗಿಲ್ಲ ಎಲ್ಲದಕ್ಕೆ. set of all y such that y is a point common to any two parallel lines. So set of all y such that y is a point common to any two parallel lines. So any two parallel lines ಹೇಳುವಾಗ this is one line, ಇದಕ್ಕೆ ಪ್ಯಾರಲಲ್ ಆಗಿರೋ ಲೈನ್ ಇದು ತಗೊಳ್ತಾನೆ. ಸೊ ಇದು L1 ಇದು L2 ಅಂತ ಬರೆಯುವ. ಈಗ L1 ಮತ್ತು L2ಗೆ ಯಾವುದಾದ್ರೂ ಕಾಮನ್ ಪಾಯಿಂಟ್ಸ್ ಉಂಟಾ? ಇಲ್ಲ. ಯಾಕೆ? ಈ ಎರಡು ಲೈನ್ ದೇ ನೆವರ್ ಮೀಟ್ ಹೌದಾ. ಸೊ L1 ಮತ್ತು L2ಗೆ ಯಾವುದೇ ಪಾಯಿಂಟ್ ಕಾಮನ್ ಇಲ್ಲ. ಹಾಗಾದರೆ ದ ಸೆಟ್ ಈಸ್ ಏನಾಗ್ತದೆ? ಎಂಪ್ಟಿ. ಅರ್ಥ ಆಗ್ತಾ ಉಂಟಲ್ಲ? ಸೊ ಫೋರ್ತ್ ಒನ್ ಈಸ್ ಎಕ್ಸಾಂಪಲ್ ಆಫ್ ಎಂಪ್ಟಿ ಸೆಟ್.
Next one, question number 5. Set of all x such that x square equal to 4 and x is odd. ಸೊ ಕೊಟ್ಟಿರುವ ಇಕ್ವೇಷನನ್ನು ಸಾಲ್ವ್ ಮಾಡುವ ಎಕ್ಸ್ ಏನಾಗಿರಬೇಕು, ಆಡ್ ಇರಬೇಕು. ಸೊ ಹೌ ಟು ಸಾಲ್ವ್ ದಿಸ್? ಸಿ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 4 ಆಯಿತು. ಇದನ್ನು ಹೇಗೆ ಬರಿಬೋದು? ಎಕ್ಸ್ ಸ್ಕ್ವೇರ್ ಮೈನಸ್ 4 ಈಕ್ವಲ್ ಟು 0 ಬರಿಬೋದಾ? ಇಟ್ ಈಸ್ ಇನ್ ದ ಫಾರ್ಮ್ ಎಕ್ಸ್ ಸ್ಕ್ವೇರ್ ಮೈನಸ್ 4ಅನ್ನು 2 ಸ್ಕ್ವೇರ್ ಅಂತ ಬರಿಬೋದು, ಕರೆಕ್ಟಾ? ಸೊ ಯಾವ ಫಾರ್ಮಿಗೆ ಬಂತಿದ್ದು? a square minus b square equal to 0. What is the formula a square minus b square? It is a minus b into a plus b. So x minus 2 into x plus 2 equal to 0 ಆಯಿತು. ಸರಿಯಾ? ಈಗ ಯಾವುದೇ ಪ್ರಾಡಕ್ಟ್ ಆಫ್ 2 ನಂಬರ್ಸ್ 0 ಆಗಬೇಕಿದೆ, ಐದರ್ ದ ಫಸ್ಟ್ ನಂಬರ್ ಈಸ್ 0 ಆರ್ ದ ಸೆಕೆಂಡ್ ನಂಬರ್ ಈಸ್ 0. ಸೊ ಇದನ್ನು ಸಾಲ್ವ್ ಮಾಡುವಾಗ ಐದರ್ x minus 2 equal to 0 ಸಿಗ್ತದೆ, ಆರ್ x plus 2 equal to 0 ಸಿಗ್ತದೆ, ಕರೆಕ್ಟಾ? ಸೊ x minus 2 0 ಆದರೆ x ಎಷ್ಟಾಯಿತು? ಪ್ಲಸ್ 2 ಆಯಿತು. x ಪ್ಲಸ್ 2 equal to 0 ಆದರೆ x ಎಷ್ಟಾಯಿತು? ಮೈನಸ್ 2. ಸೊ ನಮಗೆ ಸಿಕ್ಕಿರುವ ಸೊಲ್ಯೂಷನ್ ಯಾವುದೆಲ್ಲ? 2 ಆ್ಯಂಡ್ ಮೈನಸ್ 2. ಹಾಗಾದರೆ ಇಲ್ಲಿ ಕೊಟ್ಟದ್ದಂತ x is odd, ಬಟ್ ಇಲ್ಲಿ ಸಿಕ್ಕಿರುವ 2 ಮತ್ತು ಮೈನಸ್ 2 ದೇ ಆರ್ ನಾಟ್ ಆಡ್. ಹಾಗಾದರೆ ದಿಸ್ ಸೆಟ್ ಈಸ್ ಏನಾಯಿತು? ಎಂಪ್ಟಿ ಸೆಟ್. ಸೊ ದಿಸ್ ಈಸ್ ದ ರೀಸನ್ ಹಿಯರ್ ವಿ ಗೆಟ್ 2 ಆ್ಯಂಡ್ ಮೈನಸ್ 2 ದೇರ್ ಈಸ್ ನೋ ಆಡ್. ಸೊ ದ ಗಿವನ್ ಸೆಟ್ ಈಸ್ ಎಂಪ್ಟಿ. Next question, question number 2. Which of the following sets are finite or ಇನ್ಫೈನೈಟ್? ಸೊ ಕೊಟ್ಟಿರುವ ಸೆಟ್ಗಳಲ್ಲಿ ಯಾವುದು ಫೈನೈಟ್ ಯಾವುದು ಇನ್ಫೈನೈಟ್ ಅಂತೇಳಿ ಮೆನ್ಷನ್ ಮಾಡ್ತಾ ಹೋದ್ರಾಯ್ತು. ಸೊ ಫಸ್ಟ್ ಕ್ವಶನ್, ಸೊ ಯಾವಾಗ ಫೈನೈಟ್? ಐದರ್ ಎಂಪ್ಟಿ ಆರ್ ಇಟ್ ಕಂಟೈನ್ಸ್ ಅ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್, ಅದರ್ವೈಸ್ ಇಟ್ ಮಸ್ಟ್ ಬಿ ಇನ್ಫೈನೈಟ್. ಸೊ ಫಸ್ಟ್ ಕ್ವಶನ್, ದ ಸೆಟ್ ಆಫ್ months of a year. The set of months of a year. So total year ಅಲ್ಲಿ ಎಷ್ಟು ಮಂತ್ಸ್ ಇರೋದು? 12. ಸೊ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಅಂತ ಗೊತ್ತುಂಟು, ಹೌದಾ? ಸೊ ಹಾಗಾದರೆ ದ ಸೆಟ್ ಆಫ್ ಮಂತ್ಸ್ ಆಫ್ ಅ ಇಯರ್ ಅಂತ ಹೇಳೋದು ಯಾವ ಸೆಟ್ ಆಗಬೇಕು? ಫೈನೈಟ್. ಸೊ ದಿಸ್ ಸೆಟ್ ಈಸ್ ಫೈನೈಟ್. ಎಂಟಿ ಕೂಡ ಇದ್ರೂ ಫೈನೈಟ್ ಆಗ್ತದೆ, ಸೊ ಅದು ಕೇರ್ಫುಲ್ ಆಗಿರಿ. Second one, set containing 1, 2, 3 and so on. So illi, what is this set? 1, 2, 3 so on. It is a set of all natural numbers. So illi ಎಷ್ಟು ಎಲಿಮೆಂಟ್ಸ್ ಇದೆ? ಕೌಂಟ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲ. ಯಾಕೆ? ಈ 3 ಡಾಟ್ಸ್ ಇಂಡಿಕೇಟ್ಸ್ ಮಾಡೋದು ಏನು ಹೇಳಿದ್ದೇನೆ? ನಂಬರ್ ಇಸ್ ಇನ್ಫೈನೈಟ್. ಸೊ ಹಾಗಾದರೆ ದಿಸ್ ಸೆಟ್ is also an infinite set. Third one, so what is this set? It is set containing 1, 2, 3 dot 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 99, 100. Even though ಇಲ್ಲಿ 3 ಡಾಟ್ ಇದೆ, ಬಟ್
ಎಂಡ್ ಎಲಿಮೆಂಟ್ಸ್ ಯಾವುದಂತ ಗೊತ್ತಿದೆ, ಸರಿಯಾ? ಸೊ ಹಾಗಾದ್ರೆ ಇನ್ ಬಿಟ್ವೀನ್ ಡಾಟ್ಸ್ ಅಂತ ಇಂಡಿಕೇಟ್ ಮಾಡ್ತದೆ. 3 ಮತ್ತು 99 ಬಿಟ್ವೀನ್ ಎಲಿಮೆಂಟ್ಸನ್ನು ಬರೀಲಿಲ್ಲ ಅಷ್ಟೇ. ಸೊ ಯಾವುದೆಲ್ಲ ನಂಬರ್ಸ್ ಇದೆ 4, 5 ಸೊ ಆನ್ ಅಪ್ ಟು 98ವರೆಗೆ ಬರಿಬೇಕು ನೀವು. ಸೊ ಇಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸನ್ನು ಕೌಂಟ್ ಮಾಡ್ಬೋದಾ ಈ ಸೆಟ್ಟಲ್ಲಿ? ಮಾಡ್ಬೋದು, ಹೌದಾ? ಸೊ ಹಾಗಾದರೆ ಯಾವ ಸೆಟ್ ಆಯ್ತಿದು? ಇಟ್ ಈಸ್ ಫೈನೈಟ್ ಸೆಟ್, ಕರೆಕ್ಟಾ? ನೆಕ್ಸ್ಟ್ ಕ್ವಶನ್. The set of positive integers, the set of positive integers greater than 100. The set of positive integers greater than 100. So 100ಗಿಂತ ಜಾಸ್ತಿ ಇರುವ ಪಾಸಿಟಿವ್ ಇಂಟೀಜರ್ಸ್ ಯಾವುದೆಲ್ಲ? 101, 102 ಸೊ ಆನ್ ಅಪ್ ಟು ಎಷ್ಟು ಬರಿಬೋದು, ಕರೆಕ್ಟಾ? ಯಾಕೆ 100ಗಿಂತ ಗ್ರೇಟರ್. ಸೊ ಕೌಂಟ್ ಮಾಡ್ಲಿಕ್ಕೆ ಆಗ್ತದ ಸೆಟ್ಟನ್ನು? ಇಲ್ಲ. ಸೊ ದಿಸ್ ಈಸ್ ಎಕ್ಸಾಂಪಲ್ ಆಫ್ ಇನ್ಫೈನೈಟ್ ಸೆಟ್. So next question, question number 5. The set of all prime numbers less than 99. ಸೊ ಏನು ಕೊಟ್ಟಿದ್ದಾರೆ ಕ್ವಶನ್ನ? ದ ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 99. ಸೊ 99ಗಿಂತ ಕಡಿಮೆ ಇರುವ ಪ್ರೈಮ್ ನಂಬರ್ಸನ್ನು ಕೌಂಟ್ ಮಾಡ್ಬೋದಾ? ಈಚ್ ಎಲಿಮೆಂಟನ್ನು ಬರೀತಾ ಹೋದ್ರೆ ನಿಮಗೆ ಸಿಗ್ತದೆ, ಹೌದಾ? ಸೊ ಇಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಸೆಟ್ ಈಸ್ ಸಮ್ ಫೈನೈಟ್ ನಂಬರ್. ಸೊ ದಿಸ್ ಇಸ್ ಅ ಫೈನೈಟ್ ಸೆಟ್. ಸೊ ಈ ಚಾಪ್ಟ್ರಲ್ಲಿ ಕ್ವಶನ್ಸ್ ಉದ್ದ, ಆನ್ಸರ್ ಒಂದೇ ವರ್ಡಲ್ಲಿ ಇರ್ತದೆ. ನೋಡಲಿಕ್ಕೆ ಮಾತ್ರ ಕ್ವಶನ್ ಉದ್ದ ಕಾಣ್ತದೆ ಅಷ್ಟೆ. ಸೊ ನೆಕ್ಸ್ಟ್ ಒನ್, ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ parallel to the x-axis. So the set of all lines which are parallel to x-axis, ನಿಮ್ಮ 2D ಪ್ಲೇನ್ ತಗೊಂಡ್ರೆ, ಸೊ ದಿಸ್ ಈಸ್ x-axis. x-axisಗೆ ಪ್ಯಾರಲಲ್ ಇರುವ ಲೈನ್ಸ್ ಎಷ್ಟು ಸಹ ಡ್ರಾ ಮಾಡ್ಬೋದು, ಹೌದಾ? ಈ ಲೈನ್ ಆಗ್ತದೆ, ಈ ಲೈನ್ ಆಗ್ತದೆ, ಈ ಲೈನ್ ಆಗ್ತದೆ, ಅವ್ರ ಇನ್ ಬಿಟ್ವೀನ್ ಕೂಡ ಬರಿಬೋದು, ಹೌದಾ? ಬರಿತಾ ಕೂತ್ರೆ ಎಷ್ಟು ವರ್ಷನೂ ಗಟ್ಟಲೆ ಬೇಕಾಗ್ಬೋದು, ಹೌದಾ? ಸರಿಯಾ? ಸೊ ಹಾಗಾದರೆ ಈ ಸೆಟ್ ಏನಾಗ್ತದೆ? ಇಟ್ ಈಸ್ ಇನ್ಫೈನೈಟ್ ಸೆಟ್. Question number 7. The set of circles passing through the origin 0, 0. The set of circles passing through the origin. ಸೊ ಹೇಗೆ ಬರಬೇಕಾಗಾದ್ರೆ, ಸೊ ಸರ್ಕಲ್ ಮಸ್ಟ್ ಪಾಸ್ ಥ್ರೂ ಒರಿಜಿನ್. ರೇಡಿಯಸ್ ಅಂತ ಮೆನ್ಷನ್ ಮಾಡಲಿಲ್ಲ. ಸೊ ಇದು ಒಂದು ಸರ್ಕಲ್ ಆಯಿತು,
ಎಗೇನ್ ಇದೇ ಹೀಗೆ ಪಾಸ್ ಆಗಲಿ, ಬಟ್ ರೇಡಿಯಸ್ ಚೇಂಜ್ ಮಾಡ್ತಾ ಹೋಗಿ, ಆರ್ ಸರ್ಕಲ್ ಹೀಗೆ ಕೂಡ ಪಾಸ್ ಆಗ್ಬೋದು, ಸರಿಯಾ? ಸೊ ಎಷ್ಟು ನಂಬರ್ ಆಫ್ ಸರ್ಕಲ್ಸನ್ನು ಡ್ರಾ ಮಾಡ್ಬೋದಾ ಪಾಸಿಂಗ್ ಥ್ರೂ ಒರಿಜಿನ್. ಸೊ ದಿಸ್ ಒನ್ ಈಸ್ ಯಾವ ಸೆಟ್ ಆಗಬೇಕಾಗದೆ ಇದು, ಇಟ್ ಈಸ್ ಇನ್ಫೈನೈಟ್ ಸೆಟ್. ಕರೆಕ್ಟಾ? ಒನ್ ಮೋರ್ ಕ್ವಶನ್. This set of natural numbers less than 1. The set of natural numbers less than 1. So natural numbers start ಆಗೋದೆಲ್ಲಿಂದ? 1 ಇಂದ, ಕರೆಕ್ಟಾ? ಸೊ ಹಾಗಾದರೆ 1ಗಿಂತ ಕಡಿಮೆ ನ್ಯಾಚುರಲ್ ನಂಬರ್ ಉಂಟಾ? ಇಲ್ಲ. ಸೊ ಇದು ಯಾವ ಎಕ್ಸಾಂಪಲ್ ಆಯಿತು ಈ ಸೆಟ್? ಇಟ್ ಈಸ್ ಎಕ್ಸಾಂಪಲ್ ಫಾರ್ ಎಂಟಿ ಸೆಟ್. ಆಲ್ರೆಡಿ ಡೆಫಿನೇಷನ್ ನಾನು ಹೇಳಿದ್ದೇನೆ. ವಾಟ್ ಈಸ್ ಫೈನೈಟ್ ಸೆಟ್? ಐದರ್ ಎಂಟಿ ಆರ್ ಇಟ್ ಕಂಟೈನ್ಸ್ ಡೆಫಿನೆಟ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಹಾಗಾದರೆ ಎಂಟಿ ಸೆಟ್ ಯಾವುದಕ್ಕೆ ಬರಬೇಕು? ಇಟ್ ಮಸ್ಟ್ ಬಿ ಅ ಫೈನೈಟ್ ಸೆಟ್. Next question, third one. From the given below, mention the equal sets. ಸೊ ಕೊಟ್ಟಿರುವ ಸೆಟ್ಗಳಲ್ಲಿ ಯಾವುದೆಲ್ಲ ಈಕ್ವಲ್ ಸೆಟ್ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಹೋದ್ರಾಯ್ತು. ಸೊ ಸೆಟ್ ಎ 2, 4, 8, 12, ಬಿ 1, 2, 3, 4, ಸಿ 4, 8, 12, 14, D 3, 1, 4, 2. ಸೊ ಈ 4 ಸೆಟ್ ನೋಡಿ, ಈ 4 ಸೆಟ್ಟಲ್ಲಿ ಯಾವುದೆಲ್ಲ ಪೇರ್ ಆಫ್ ಈಕ್ವಲ್ ಸೆಟ್ಸ್ ಇದೆ ಅಂತ ಚೆಕ್ ಮಾಡ್ತಾ ಹೋಗುವ. ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಬಿ ಸಿ ಡಿ 4 ಕೂಡ 4 ಇದೆ. ಹಾಗಂಥೇಳಿ ಎ ಈ 3 ರಿಮೈನಿಂಗ್ ಸೆಟ್ಟಿಗೆ ಈಕ್ವಲ್ ಆಗಿರಲೇಬೇಕು ಅಂತಿಲ್ಲ, ಹೌದಾ? ಈಗ ಎಲ್ಲಿರುವ ಎಲಿಮೆಂಟ್ಸೇ ಬೇರೆ ಯಾವುದಾದ್ರು ಸೆಟ್ಟಲ್ಲಿ ಉಂಟಾ ಅಂತ ಚೆಕ್ ಮಾಡುವ. 2, 4, 8, 12 2 ಇದರಲ್ಲಿದೆ, ಬಟ್ 8 ಬಿ ಅಲ್ಲಿಲ್ಲ. ಸೊ ಎ ಮತ್ತು ಬಿ ದೇ ಆರ್ ನಾಟ್ ಈಕ್ವಲ್ ಸೆಟ್ಸ್. ವಾಟ್ ಅಬೌಟ್ ಎ ಆ್ಯಂಡ್ ಸಿ? ಚೆಕ್ ದ ಎಲಿಮೆಂಟ್ಸ್. 4, 8, 12 ಇಲ್ಲಿ ಸಹ 4, 8, 12 ಇದೆ, ಬಟ್ ಇಲ್ಲಿರುವ ಎಲಿಮೆಂಟ್ 2, ಸಿ ಅಲ್ಲಿರುವ ಎಲಿಮೆಂಟ್ 14. ಸೊ ಹಾಗಾದರೆ ಎ ಈಕ್ವಲ್ ಟು ಸಿ ಆಗ್ತದ? ನಾಟ್ ಪಾಸಿಬಲ್. ಎಗೇನ್ ಎ ಬಿ ಈಕ್ವಲ್ ಅಲ್ಲ, ಎ ಸಿ ಈಕ್ವಲ್ ಅಲ್ಲ, ಎ ಡಿ ಈಕ್ವಲ್ ಅಲ್ಲ. ನಾವು ಚೆಕ್ ಫಾರ್ ಬಿ. ಆಲ್ರೆಡಿ ಎ ಮತ್ತು ಬಿ ಚೆಕ್ ಮಾಡಿ ಆಯಿತು. ನಾವು ಚೆಕ್ ಬಿ ಆ್ಯಂಡ್ ಸಿ. ಈಸ್ ಬಿ ಆ್ಯಂಡ್ ಸಿ ಆರ್ ಈಕ್ವಲ್? ನೋ. ಯಾಕೆ? 2 ಪ್ರೆಸೆಂಟ್ ಇನ್ ಬಿ ಬಟ್ ನಾಟ್ ಪ್ರೆಸೆಂಟ್ ಇನ್ ಸಿ. ಸೊ ಬಿ ಈಸ್ ನಾಟ್ ಈಕ್ವಲ್ ಟು ಸಿ. ಇನ್ನೊಂದು ಆಪ್ಷನ್ ಯಾವುದು ಲೆಫ್ಟ್ ಇದೆ? ಬಿ ಮತ್ತು ಡಿ. ಈಗ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಆ್ಯಂಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಡಿ ಬೋತ್ ಆರ್ ಸೇಮಾ? ಸೇಮ್. ಚೆಕ್ ಮಾಡಿ ಎವ್ರಿ ಎಲಿಮೆಂಟ್. 1 ಈಸ್ ಪ್ರೆಸೆಂಟ್ ಇನ್ ಬಿ, 1 ಈಸ್ ಪ್ರೆಸೆಂಟ್ ಇನ್ ಡಿ. ಸೊ ಒಂದು ಎಲಿಮೆಂಟ್ ಸೇಮ್ ಇದೆ. ನಾವು ಗೋ ಫಾರ್ ದಿ ಸೆಕೆಂಡ್ ಒನ್, ದಟ್ ಈಸ್ 2 ಬಿಲಾಂಗ್ಸ್ ಟು ಬಿ, ಎಗೈನ್ 2 ಬಿಲಾಂಗ್ಸ್ ಟು ಡಿ. ಕರೆಕ್ಟಾ? ಸೊ 1 ಚೆಕ್ ಆಯಿತು, 2 ಚೆಕ್ ಆಯಿತು. ನೆಕ್ಸ್ಟ್ 3 ಬಿಲಾಂಗ್ಸ್ ಟು ಬಿ, ಆಲ್ಸೋ 3 ಬಿಲಾಂಗ್ಸ್ ಟು ಡಿ. ಹಾಗಾದರೆ 3 ಕೂಡ ಸೇಮ್ ಎಲಿಮೆಂಟ್ ಅಂತಾಯಿತು. ನಾವು ದ ಲಾಸ್ಟ್ ಒನ್ 4 ಬಿಲಾಂಗ್ಸ್ ಟು ಬಿ, ಆಲ್ಸೋ 4 ಬಿಲಾಂಗ್ಸ್ ಟು ಡಿ. ಹಾಗಾದರೆ ಬಿ ಆ್ಯಂಡ್ ಡಿ ಹ್ಯಾವ್ ಎಕ್ಸಾಕ್ಟ್ಲಿ ದ ಸೇಮ್ ಎಲಿಮೆಂಟ್. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ, ಹೌದಾ? ಸೊ ಹಾಗಾದರೆ ಹಿಯರ್ ಬಿ ಆ್ಯಂಡ್ ಡಿ ಆರ್ ಈಕ್ವಲ್ ಸೆಟ್ಸ್. ನಾವು ಇನ್ನೊಂದು ಯಾವುದು ಬಾಕಿ ಆಯಿತು? ಸಿ ಮತ್ತು ಡಿ ಚೆಕ್ ಮಾಡಬೇಕು. 4 ಇದೆ, ಬಟ್ 8
ಇಟ್ ಈಸ್ ಪ್ರೆಸೆಂಟ್ ಓನ್ಲಿ ಇನ್ ಸಿ, ನಾಟ್ ಇನ್ ಡಿ. ಸೊ ಹಾಗಾದರೆ ಸಿ ಆ್ಯಂಡ್ ಡಿ ಆರ್ ನಾಟ್ ಈಕ್ವಲ್. ಸೊ ಈ 4 ಸೆಟ್ಟಲ್ಲಿ ದ ಈಕ್ವಲ್ ಸೆಟ್ ಪ್ರೆಸೆಂಟ್ ಈಸ್ ಬಿ ಈಕ್ವಲ್ ಟು ಡಿ. ಓಕೆ, ಥ್ಯಾಂಕ್ ಯು.